ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವು ಇವತ್ತು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆಪರ್ಚುನಿಟೀಸ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವೀಗ ಇದ್ದೀವಿ ಮರ್ಸಿಡೀಸ್ ಬೆಂಜ್ನ EQS ಅಸೆಂಬ್ಲಿ ಲೈನ್ನ ಒಂದು ಪ್ಲ್ಯಾಂಟಲ್ಲಿ ಫುಲ್ ಫ್ರೀ ಆ್ಯಕ್ಸಸ್ ಕೊಟ್ಟಿದ್ದಾರೆ ಶೂಟ್ ಮಾಡೋದಕ್ಕೆ. ಸೊ ನಿಮಗೆ ಈ ಅಸೆಂಬ್ಲಿ ಲೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಆ್ಯಕ್ಚುಲಿ ದಿಸ್ ಈಸ್ ಆಲ್ಸೋ ಪ್ರೀ ಅಸೆಂಬಲ್ಡ್. ಇದು ಹಿಂದೆ ಇನ್ನೊಂದಿಷ್ಟು ಲೈನ್ಸ್ಗಳಿರುತ್ತೆ. ಸೊ ಏನಾಗುತ್ತೆ, ಇಲ್ಲೆಲ್ಲನೂ ನಿಮಗೆ ಒಂದೊಂದು ಸ್ಟೇಷನಲ್ಲೂ ಒಂದೊಂದು ಸ್ವಲ್ಪ ಟೈಮ್ಗೆ ಕಾರ್ನ ಸ್ಟಾಪ್ ಮಾಡ್ತಾರೆ. ಆ ಒಂದು ನಿಧಾನಕ್ಕೆ ಮೂವ್ ಆಗ್ತಿರೋಲ್ಲಿ ನೀವು ನೋಡ್ಬೋದು. ಇಲ್ಲೇನು ಒಂದು ರ್ಯಾಂಪ್ ನೋಡ್ತಾ ಇದ್ದೀರಾ, ಇದು ನಿಧಾನಕ್ಕೆ ಮೂವ್ ಆಗುತ್ತೆ, ಯೆಲ್ಲೋ ಕಲರು. ಸೊ ಅದು ಮೂವ್ ಆಗ್ತಾನೆ ಇವರು ಅಸೆಂಬ್ಲಿ ಲೈನ್ನ ವರ್ಕ್ ಮಾಡ್ತಾ ಇರಬೇಕು. ಇವಾಗ ಪ್ರೆಸೆಂಟ್ಲಿ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಇದೊಂದು ಫಸ್ಟ್ ರೋಲ್ ಔಟ್ ಇದೆ. ಬಟ್ ಹಂಗೆ ಇದು ಅಸೆಂಬಲ್ ಆಗೋದು. ಸೊ ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ. ಆ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಅಂದರೆ ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲೇ ಇವ್ರುಗಳೆಲ್ಲ ಅಸೆಂಬಲ್ ಮಾಡ್ತಾ ಇರಬೇಕು. ಸೊ ಇಲ್ಲೇನಾಗುತ್ತೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಸೆಂಟ್ರಲೈಸ್ ಪಾರ್ಟ್ ಸಿಸ್ಟಮ್ ಇರುತ್ತೆ. ಸೊ ಪಾರ್ಟ್ಸ್ ಅವ್ರಿಗೆ ಡೈರೆಕ್ಟ್ಲಿ ಬರ್ತಾ ಇರುತ್ತೆ. ಆ ಒಂದು ಪಾರ್ಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಜಸ್ಟ್ ಅನ್ ಅಸೆಂಬ್ಲಿ ಲೈನ್, ನಾಟ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಪಾರ್ಟ್ಸ್ ಎಲ್ಲ ರೆಡಿಲಿ ಅವೈಲೇಬಲ್ ಇರುತ್ತೆ. ಆಲ್ಸೋ ಎಲ್ಲ ನಿಮಗೆ ಕ್ಲೌಡ್ ಕನೆಕ್ಟೆಡ್ ಆಗಿರುತ್ತೆ. ಯಾವುದೋ ಒಂದು ಪಾರ್ಟ್ಸ್ ಇಲ್ಲ ಅಂತಂದ್ರೂ ದ ಹೋಲ್ ಅಸೆಂಬ್ಲಿ ಲೈನ್ ವಿಲ್ ಸ್ಟಾಪ್. ಸೊ ಅದು ಆಗದೆ ಇರೋ ಥರ ಒಂದು ಅಸೆಂಬ್ಲಿ ಲೈನ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಿಮಗೆ ಡೆಫಿನೆಟ್ಲಿ ಅದು ಆ ಒಂದು ಅಸೆಂಬ್ಲಿ ಲೈನು ನಿಮಗೆ ಈ ಥರ ಎಲ್ಲ ಅಸೆಂಬಲ್ ಆಗಿ ಮುಂದೆ ಸ್ಟೇಷನ್ಗೆ ಹೋಗ್ತಾ ಇರುತ್ತೆ. ಸೊ ನೀವು ಈ ಒಂದು ವೀಡಿಯೋನಲ್ಲಿ ಪ್ರೋಗ್ರೆಸ್ ಆಗ್ತಾ ನೋಡ್ಬೋದು ಕಾರ್ ಯಾವ ಥರ ಒಂದು ಬಿಲ್ಡ್ ಆಗ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹುಡ್ ಆ್ಯಡ್ ಆಗಿರಲ್ಲ, ಹುಡ್ ಆ್ಯಡ್ ಮಾಡ್ತಾರೆ. ಮತ್ತು ಟೇಲ್ ಗೇಟ್ ಆ್ಯಡ್ ಆಗಿರಲ್ಲ, ಟೇಲ್ ಗೇಟು ಆ್ಯಡ್ ಮಾಡ್ತಾರೆ. ಟೇಲ್ ಲ್ಯಾಂಪ್ ಆ್ಯಡ್ ಆಗಿರಲ್ಲ, ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಪೂರ್ತಿ ಒಂಥರ ಹೆಂಗೆ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ ಇದು. ಸೊ ಇದು ಒನ್ ಲೈನ್ ಆಫ್ ಅಸೆಂಬ್ಲಿ. ಇಲ್ಲಿ ನಿಮಗೆ ಕೆಲವೊಂದು ಬಾಡಿ ಮಾತ್ರನೇ ವರ್ಕ್ ಮಾಡ್ತಾರೆ, ಇಲ್ಲಿ ಯಾವುದೇ ಥರದ ಪಾರ್ಟ್ ಏನು ವರ್ಕ್ ಮಾಡ್ತಾರಲ್ಲ. ಸೊ ಇಲ್ಲಿ ನೋಡ್ಬೋದು ಸಸ್ಪೆನ್ಷನ್ ಎಲ್ಲನೂ ಆ್ಯಡ್ ಆಗ್ತಾ ಇದೆ. ಅದು ಆ್ಯಡ್ ಆಗ್ತಾ ನಿಮಗೆ ಮುಂದಿನ ಅಸೆಂಬ್ಲಿ ಲೈನ್ಗೆ ಹೋಗುತ್ತೆ. ಸೊ ಇವಾಗ ಇದರ ಎಂಡ್ ಆಫ್ ದ ಅಸೆಂಬ್ಲಿ ಲೈನ್ಗೆ ಹೋಗೋಣ ಬನ್ನಿ. ಸೊ ಹೋಗ್ತಿರ್ಬೇಕು ಅಂತಂದರೆ ಹಂಗೆ ನೀವು ನೋಡ್ತಾ ಇರ್ತೀರಲ್ಲ, ಬಹಳಷ್ಟು ಸ್ಪೇರ್ ಪಾರ್ಟ್ಸ್ ಏನು ಇದರಲ್ಲಿ ಹೋಗುತ್ತೆ, ಅದರದ್ದು ಟೆಸ್ಟಿಂಗ್ ಇದರಲ್ಲಿ ನಡೆಯುತ್ತೆ. ಸೊ ಅದೆಲ್ಲನೂ ನಿಮ್ಗೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಆಗ್ತಾ ಇರುತ್ತೆ ಇದರಲ್ಲಿ. ಸೊ ಈ ಥರನೇ ಒಂದು ಹಾಗೆ ಬಿಲ್ಡ್ ಆಗ್ತಾ ನಿಮಗೆ ಒಂದು ಕಾರ್ನ ಒಂದು ಅಸೆಂಬ್ಲಿ ಲೈನ್ ಹೋಗುತ್ತೆ. ಸೊ ದಟ್ ಇಸ್ ಹೌ ಅಸೆಂಬ್ಲಿ ಲೈನ್ ವರ್ಕ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಹೆಂಗೆ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಕಾರ್ಗೆ ಪರ್ಟಿಕ್ಯುಲರ್ ಕಸ್ಟಮೈಸೇಷನ್ ಇರುತ್ತೆ. ಅದ್ರ ತಕ್ಕಂತೆ ಅವ್ರಿಗೆ ಪಾರ್ಟ್ಸ್ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಯಾವುದೇ ಥರದ ಒಂದು ಹುಡ್ಕೋ ವ್ಯವಸ್ಥೆ ಇಲ್ಲಿ ಯಾವುದೂ ಇಲ್ಲ. ಎಲ್ಲ ಆಟೋಮೇಟೆಡ್ ಪ್ರೊಸೆಸ್, ಎಲ್ಲ ಆಟೋಮೇಷನ್ ಆಗಿ ನಿಮಗೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ವಿಂಡ್ಶೀಲ್ಡ್ ಆಫ್ ದ EQS ದಟ್ ವಿಲ್ ಬಿ ಅಸೆಂಬಲ್ಡ್. ಸೊ ಅದೇ ಥರ ನಿಮಗೆ ಪೂರ್ತಿ ಅಸೆಂಬ್ಲಿ ಲೈನ್ ಹಿಂಗೆ ವರ್ಕೌಟ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಸೊ ಇದು ಎಂಡ್ ಆಫ್ ದಿಸ್ ಅಸೆಂಬ್ಲಿ ಲೈನ್. ಸೊ ಇಲ್ಲಿ ತನಕ ನಿಮಗೆ ಏನಾಗುತ್ತೆ, ಇಂಟೀರಿಯರ್ಸ್ ಎಲ್ಲ ಹೋಗಿ ಆ್ಯಂಡ್ ಒಂದು ಬೇಸಿಕ್ ಒಂದು ಬಾಡಿ ಸ್ಟ್ರಕ್ಚರ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ವಿತ್ ದ ಸಸ್ಪೆನ್ಷನ್. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಸೀಟ್ಸ್ ಎಲ್ಲ ನೋಡ್ಬೋದು. ಸೊ ಸೀಟ್ಸ್ ಕೂಡ ಇವಾಗ ಅಸೆಂಬಲ್ ಆಗುತ್ತೆ ಕಾರಲ್ಲಿ. ಅದು ಆ ಸೀಟ್ ಅಸೆಂಬಲ್ ಆಗೋ ಒಂದು ಸ್ಟೇಷನ್ ಇದು. ಸೊ ಇದೆಲ್ಲನೂ ನಿಮಗೆ ಒಂದು ಕಂಪ್ಲೀಟಾಗಿ ಇಂಟೀರಿಯರ್ಸ್ ಎಲ್ಲ ಒಂದು ಎಷ್ಟು ಅಸೆಂಬಲ್ ಆಗುತ್ತೋ ಇದು ಈ ಲೈನ್ ಅಸೆಂಬ್ಲಿ ಎಂಡ್. ಸೊ ಇದರಿಂದ ನೆಕ್ಸ್ಟು ಇನ್ನೊಂದು ಅಸೆಂಬ್ಲಿ ಲೈನ್ಗೆ ಹೋಗುತ್ತೆ. ನೀವು ಆ್ಯಕ್ಚುಲಿ ನೋಡ್ತು ಅಂದರೆ ಸೈಡ್ ಬೈ ಸೈಡ್ 2 ಅಸೆಂಬ್ಲಿ ಲೈನ್ ಇದೆ. ಅದೆರಡು ನಿಮಗೆ ಸೇಮ್ ಒಂದು ಸ್ಟ್ರಕ್ಚರಲ್ ಆ್ಯಂಡ್ ಏನೊಂದು ಫೀಚರ್ಸ್ ಇದೆ ಅದೆಲ್ಲ ಆ್ಯಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಅಸೆಂಬ್ಲಿ ಲೈನ್ಗೆ ಹೋಗೋಣ. ಸೊ ಇವಾಗ ನಾವು ಇದೀವಿ ಆಲ್ಮೋಸ್ಟ್ ದಿಸ್ ಇಸ್ ದ ಫೈನಲ್ ಅಸೆಂಬ್ಲಿ ಲೈನ್. ಸೊ ಇಲ್ಲೇನಾಗುತ್ತೆ, ಬಾಡಿ ಒಂದು ಕಡೆಯಿಂದ ಬರುತ್ತೆ, ಪವರ್ ಟ್ರೈನ್ ಅಂದರೆ ಬ್ಯಾಟ್ರಿ ಪ್ಯಾಕ್, ಮೋಟರ್ ಅದೆಲ್ಲ ಏನಿದೆ ಅದು ಅಸೆಂಬಲ್ ಆಗಿ ಇನ್ನೊಂದು ಲೈನಿಂದ ಬರುತ್ತೆ. ಅದೆರಡು ಇಲ್ಲಿ ಮರ್ಜ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಅಸೆಂಬ್ಲಿ ಲೈನ್. ಸೊ ಇದರ ಎಂಡ್ ಆಫ್ ದ ಅಸೆಂಬ್ಲಿ ಲೈನಲ್ಲಿ ಕಾರ್ ಫುಲ್ ಫಿನಿಶ್ ಪ್ರಾಡಕ್ಟ್ ಆಗಿ ಬಂದು ಫರ್ದರ್ ಟೆಸ್ಟಿಂಗ್ಗೆ ಹೋಗುತ್ತೆ. ಬಿಫೋರ್ ಇಟ್ ಗೆಟ್ಸ್ ಟು ದ ಕಸ್ಟಮರ್ ಭಾಳಷ್ಟು ಟೆಸ್ಟಿಂಗ್ಗಳು ನಡೆಯುತ್ತೆ, ಕ್ವಾಲಿಟಿ ಟೆಸ್ಟ್ ನಡೆಯುತ್ತೆ, ಡ್ರೈವ್ ಮಾಡ್ತಾರೆ ಕಾರ್ನ ಒಂದಿಷ್ಟು ಕಿಲೋಮೀಟರ್ಸು. ಸೊ ಅದಕ್ಕೆ ನಿಮಗೆ ಓಡೋ ಯಾವಾಗಲೂ ಒಂದಿಷ್ಟು ಇರುತ್ತೆ. ಸೊ ಆ ಒಂದು ಟೆಸ್ಟಿಂಗ್, ಸಿಮ್ಯುಲೇಟೆಡ್ ಟೆಸ್ಟಿಂಗ್ ಆ್ಯಂಡ್ ಆಲ್ಸೋ ರಿಯಲ್ ಟೈಮ್ ಟೆಸ್ಟಿಂಗ್ ಕೂಡ ನಡೆಯುತ್ತೆ. ಸೊ ಈ ಅಸೆಂಬ್ಲಿ ಲೈನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನೋಡ್ಬೋದು ಕಾರ್ ಇಲ್ಲಿ ಬಂದಿದೆ ಆ ಕಡೆಯಿಂದ ಅಸೆಂಬಲ್ ಆಗಿ. ಆ್ಯಂಡ್ ನಿಮಗೆ ಬಹಳಷ್ಟು ಮೆಕ್ಯಾನಿಕಲ್ಸ್ ಎಲ್ಲನೂ ಆಲ್ಮೋಸ್ಟ್ ಅಸೆಂಬಲ್ ಆಗಿದೆ. ಇಲ್ಲಿ ಮೆಕ್ಯಾನಿಕಲ್ ಪಾರ್ಟ್ ನಿಮಗೆ ಇನ್ನೊಂದು ಕಡೆ ಅಸೆಂಬಲ್ ಆಗಿ ಆ ಒಂದು ಅಸೆಂಬ್ಲಿ ಲೈನಲ್ಲಿ ಬೇನಲ್ಲಿದೆ ನಿಮಗೆ. ಸೊ ಅಲ್ಲಿ ನಿಮಗೆ ಪವರ್ ಟ್ರೈನ್ ಆ್ಯಂಡ್ ಬಾಡಿ ಎರಡೂ ನೋಡ್ಬೋದು. ಸೊ ದಿಸ್ ಇಸ್ ಪ್ರೀ ಮ್ಯಾರೇಜ್ ಸ್ಟೇಜ್ ಅಂತಾರೆ ಇದನ್ನು. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಬ್ಯಾಟ್ರಿ ಪ್ಯಾಕ್ ಮತ್ತು ಮೋಟರ್ ಎಲ್ಲನೂ ಇಲ್ಲಿದೆ. ನೆಕ್ಸ್ಟ್ ನಿಮಗೆ ಮುಂದೆ ಮೇಲ್ಗಡೆ ಬಾಡಿನ ನೋಡೋಕ್ಕೆ ಸಿಗುತ್ತೆ. ಸೊ ಅಲ್ಲಿ ನೋಡ್ಬೋದು. ಸೊ ಬ್ಯಾಟ್ರಿ ಪ್ಯಾಕ್ ಆ್ಯಂಡ್ ಬಾಡಿ, ಸೊ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬೇನಲ್ಲೇ ಇದರಲ್ಲಿ ಮ್ಯಾರೇಜ್ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಸಿ ಹಿಯರ್ ಈಸ್ ದ ಮ್ಯಾರೇಜ್ ಹ್ಯಾಪನಿಂಗ್. ಸೊ ಇಲ್ಲಿ ನಿಮಗೆ ಪವರ್ ಟ್ರೈನ್ ಆ್ಯಂಡ್ ಕಾರ್ ಎರಡೂ ನಿಮಗೆ ಜೋಡಿಸಿದ್ದಾರೆ. ಇದನ್ನು ಮ್ಯಾರೇಜ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ರೊಡಕ್ಷನ್ ಪ್ರಾಸೆಸ್. ಸೊ ಇಲ್ಲಿಂದ ಮುಂದೆ ಏನಾಗುತ್ತೆ, ಇನ್ನೂ ಒಂದಿಷ್ಟು ಫಿನಿಶ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಟಯರ್ಸ್ ಎಲ್ಲ ಇನ್ನೂ ಕಾರಲ್ಲಿ ಇರಲಿಲ್ಲ. ಸೊ ಅದೆಲ್ಲನೂ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಮುಂದೆ ಬೇಸಲ್ಲಿ. ಸೊ ಅಗೇನ್ ಏನಾಗುತ್ತೆ, ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ. ಆ ಟೈಮಲ್ಲೇ ಒಂದಿಷ್ಟು 4 ಜನ ಇಲ್ಲ 5 ಜನ ಏನು ಒಂದು ಕಾರ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ, ಅವರು ಅದನ್ನು ವರ್ಕ್ ಮಾಡಿ ಮುಂದೆ ಹೋಗೋ ಅಷ್ಟರಲ್ಲಿ ಅವರೆಲ್ಲ ಒಂದು ಟಾಸ್ಕ್ನ ಮುಂದೆ ಮಾಡಿದ್ರೇ ಈ ಕಾರು ಮುಂದೆ ನಿಮಗೆ ಹೋಗೋದು ಅಸೆಂಬ್ಲಿ ಲೈನು. ಇಲ್ಲ ಅಂತಂದರೆ ಅಸೆಂಬ್ಲಿ ಲೈನ್ ಸ್ಟಾಪ್ ಆಗುತ್ತೆ. ಎಲ್ಲ ಆಟೋಮೇಟೆಡ್ ಪ್ರಾಸೆಸ್. ಸೊ ಈವನ್ ಸ್ಪೇರ್ ಪಾರ್ಟ್ಸ್ ಏನು ಬರೋದಿದೆ ಬೇಗ ಅದು ಕೂಡ ಸ್ಟಾಪ್ ಆಗುತ್ತೆ. ಸೊ ಎಂಟೈರ್ ಪ್ರಾಸೆಸ್ ಇಸ್ ವೆರಿ ಸೀಮ್ಲೆಸ್, ಸ್ಟ್ರೀಮ್ಲೈನ್
ಆ್ಯಂಡ್ ಎಫಿಷಿಯಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬ್ರೇಕ್ಸ್ ಕ್ಯಾಲಿಪರ್ ಸಿಕ್ತು ಆ್ಯಂಡ್ ದಿಸ್ ಇಸ್ ವೇರ್ ದ ಅಲಾಯ್ ವೀಲ್ಸ್ ಆಲ್ಸೋ ಗೋ ಆನ್ ಟು ದ ಕಾರ್. ಸೊ ಈ ಒಂದು ಸ್ಟೇಜ್ ಏನಿದೆ ಇದು ಸ್ಟಿಲ್ ನಿಮಗೆ ಕಾರು ಅದರ ಒಂದು ಪಾರ್ ಮೇಲೆ ನಿಂತಿಲ್ಲ, ಸೊ ಅದರ ಒಂದು ವೀಲ್ಸ್ ಮೇಲೆ ನಿಂತಿರ. ನೆಕ್ಸ್ಟ್ ಸ್ಟೇಜ್ ಏನಿದೆ ಅದು ಇಸ್ ದ ಫಸ್ಟ್ ಸ್ಟೇಜ್ ವೇರ್ ದ ಕಾರ್ಸ್ ವಿಲ್ ಗೆಟ್ ಆನ್ ದ ಗ್ರೌಂಡ್ ಆ್ಯಂಡ್ ವೀಲ್ಸ್ ಒಂದು ಅಟ್ಯಾಚ್ ಆಗಿ ನಿಮಗೆ ಫಿಕ್ಸ್ ಮಾಡಿ ಕಾರ್ನ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಕಾರು ನಿಮಗೆ ಗ್ರೌಂಡ್ ಮೇಲೆ ನಿಲ್ಲುತ್ತೆ ವಿಚ್ ಕ್ಯಾನ್ ಮೂವ್ ಆನ್ ಇಟ್ಸ್ ಓನ್. ಸೊ ಅಲ್ಲಿ ತನಕ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ತನಕ ನಿಮಗೆ ಒಂದು ಯೆಲ್ಲೋ ಕಲರ್ ಬೇ ಇದೆ. ಈ ಒಂದು ಬೇಗ್ ಬಂದಾಗ ಆ ಯೆಲ್ಲೋ ಕಲರ್ ಬೇ ಮೂವ್ ಆಗಲ್ಲ, ಸೊ ದ ಕಾರ್ ಕ್ಯಾನ್ ಸ್ಟಿಲ್ ಗೋ ಆನ್ ಇಟ್ಸ್ ಓನ್. ಸೊ ಇಲ್ಲಿಂದ ನಿಮಗೆ ಮುಂದೆ ಇನ್ನು ಎಲ್ಲ ಬಿಟ್ಸ್ ಏನಿದೆ ಅದು ನಿಮಗೆ ಹಾಕ್ತಾರೆ, ಎಲ್ಲ ಅಟ್ಯಾಚ್ ಮಾಡ್ತಾರೆ. ಇಂಟೀರಿಯರ್ ಕಸ್ಟಮೈಸೇಷನ್, ಒಂದು ಫೈನಲ್ ಟಚಸ್. ಡೋರ್ ಇನ್ನೂ ಹಾಕಿರಲ್ಲ, ಸೊ ಡೋರ್ ನಿಮಗೆ ನೆಕ್ಸ್ಟ್ ಅಸೆಂಬ್ಲಿ ಏನಲ್ಲಿ ಹೋಗಿ ಫೈನಲ್ ಆಗಿ ಒಂದು ಕಾರ್ ಎಲ್ಲ ಅಸೆಂಬ್ಲಿ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫೈನಲ್ ಸ್ಟೇಜಲ್ಲಿ ನಿಮಗೆ ಕಾರು ಇಲ್ಲಿ ಅಸೆಂಬಲ್ ಆಗಿ ಮುಂದೆ ಒಂದು ಸ್ವಲ್ಪ ಕ್ವಾಲಿಟಿ ಚೆಕ್ಸ್ ಮಾಡಿ ಫರ್ದರ್ ಕ್ವಾಲಿಟಿ ಚೆಕ್ಸ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಡೋರ್ಸ್ ಎಲ್ಲನೂ ನಿಮಗೆ ಇಲ್ಲಿ ಬಂದು ಫಿಟ್ ಆಗಿ ಫೈನಲಿ ದ ಕಾರ್ ರೋಲ್ಸ್ ಔಟ್ ಆಫ್ ದ ಪ್ರೊಡಕ್ಷನ್ ಲೈನ್. ಸೊ ಇದು ಒಂದು ಪ್ರೊಡಕ್ಷನ್ ಪ್ರಾಸೆಸ್ ನಿಮಗೆ ಸ್ಮಾಲ್ ಝಲಕ್ ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಒನ್ ಆಫ್ ದ ವೆರಿ ಗುಡ್ ಆಪರ್ಚುನಿಟೀಸ್. ಥ್ಯಾಂಕ್ ಯು ಮರ್ಸಿಡೀಸ್ ಫಾರ್ ಪ್ರೊವೈಡಿಂಗ್ ದಿಸ್. ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ನನಗಂತೂ ಸಖತ್ ಖುಷಿ ಆಯಿತು. ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ಟು ಚೆಕ್ಔಟ್. ಈ ಕಾರ್ ಈಗಷ್ಟೇ ಲಾಂಚ್ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಈ ಕಾರ್ನ ನಾವು ರಿವ್ಯೂ ಮಾಡ್ತಾ ಇದ್ದೀವಿ, ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಓಡಿಸೋದಕ್ಕೆ ಅಂತ ಅಂದ್ಬಿಟ್ಟು. ಸ್ಟೇ ಟ್ಯೂನ್ ಫಾರ್ ದೋಸ್ ವೀಡಿಯೋಸ್.